ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ನಾ ಮಂಗಳೂರಿಗೆ ಹೋಗೋಣ. ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ಅಭಾವದ ಹಿನ್ನೆಲೆಯಲ್ಲಿ ಮಂಗಳೂರಿನ ರೆಸಾರ್ಟ್ಗಳಿಗೆ ಇಲ್ಲ ಸದ್ಯಕ್ಕೆ ತೊಂದರೆ. ಪ್ರವಾಸಿಗರ ಸಂಖ್ಯೆ ಕುಸಿತ ಆಗಿದೆ. ಸದ್ಯಕ್ಕೆ ತಿಂಡಿ ಊಟ ಪೂರೈಕೆ ಮಾಡಲಾಗ್ತದೆ. ವೀಕೆಂಡ್ಗಳಿಗೆ ಮಾತ್ರ ಬೇಕಾಗ್ತದೆ ಹೆಚ್ಚಿನ ಸಿಲಿಂಡರ್. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾರೆ, ಭಕ್ತರು ಹೋಗ್ತಾರೆ. ಆ ಕಾರಣಕ್ಕೋಸ್ಕರ ಆ ಟೈಮ್ನಲ್ಲಿ ಬೇಕು. ಒಂದು ವಾರಕ್ಕೆ ಆಗುವಷ್ಟು ಸ್ಟೋರೇಜ್ ಇದೆ. ಮುಂದೆ ಅಭಾವದ ಭೀತಿ ಎದುರಾಗಿರುವಂಥದ್ದು. ಅಷ್ಟೊತ್ತಿಗೆ ಕ್ಲಿಯರ್ ಆಗುತ್ತಾ ಕಾದು ನೋಡಬೇಕು. ಯಾಕೆಂದರೆ ಈಗ ಆಲ್ರೆಡಿ ಹರ್ಮುಜ್ ಜಲಸಂಧಿಯಿಂದ ಭಾರತದ ನೌಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ. ಈಗ ಆಲ್ರೆಡಿ 2 ಹಡಗುಗಳು ಹೊರಟಿರುವಂಥದ್ದು. ಅದು ಬರೋದಕ್ಕೆ ಇನ್ನು 4-5 ದಿನ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲೂ ಕೂಡ ಅಭಾವವನ್ನು ನೋಡ್ತಾ ಇದ್ವಿ. ಇಡೀ ಭಾರತದಾದ್ಯಂತ ಇರುವಂಥ ಅಭಾವ ಇದು. ಮಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಿಶನ್, ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ತುಂಬ ಜನ ಹೋಟೆಲ್ನವ್ರು ಹೇಳ್ತಾ ಇದ್ರು ಇಲ್ಲೂ ಕೂಡ ಅಭಾವ ಕಾಡ್ತಾ ಇದೆ, ನಮಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಇವತ್ತು ಹೇಗಿದೆ ಪರಿಸ್ಥಿತಿ? ಯಾಕೆಂದರೆ ಮಂಗಳೂರಿನಲ್ಲೇ ಸಿಗಲಿಲ್ಲ ಅಂದರೆ ದೀಪದ ಕೆಳಗಡೆನೆ ಕತ್ತಲು ಅನ್ನುವಂಥ ಪರಿಸ್ಥಿತಿ ಅಲ್ಲದು. ಖಂಡಿತ ಪೃಥ್ವಿ, ಯಾಕೆಂದ್ರೆ ಮಂಗಳೂರಲ್ಲಿ ಅತಿ ಪ್ರಸಿದ್ಧವಾಗಿರುವಂತದ್ದು ಹೋಟೆಲ್ ಉದ್ಯಮ ಕಳೆದ 5-6 ದಿನಗಳಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಮಾಲಕರು ಮುಂದೇನೆಂಬ ಚಿಂತೆಯಲ್ಲಿದ್ದಾರೆ. ಇದರ ಜೊತೆಗೆ ಮಂಗಳೂರಿನ ಹೊರ ಬದಿಯ ಕಡಲ ತೀರದ ರೆಸಾರ್ಟ್ಗಳಲ್ಲಿ ಕೂಡ ಇದೇ ಸಮಸ್ಯೆಗಳು ಆಗ್ತಾ ಇರುವಂತದ್ದು. ಈಗ ಮಂಗಳೂರಲ್ಲಿ ಸದ್ಯ ವಿಪರೀತ ಶೆಕೆ ಇದೆ ಮತ್ತು ಮಕ್ಕಳಿಗೆ ಪರೀಕ್ಷೆಯ ಸಮಯ ಕೂಡ ಹೌದು. ಹಾಗಾಗಿ ರೆಸಾರ್ಟ್ಗಳು ಕೂಡ ಈಗ ಪ್ರವಾಸಿಗರು ಇನ್ನು 1-2 ವಾರಗಳಲ್ಲಿ ಬರೋಕೆ ಆರಂಭಗೊಳ್ತಾರೆ. ಹಾಗಾಗಿ ಮುಂದೆ ಏನ್ ಮಾಡ್ಬೇಕೆಂಬ ಚಿಂತೆಯಲ್ಲಿದ್ದಾರೆ. ನಾನೀಗ ಮಂಗಳೂರಿನ ಅತ್ಯಂತ ಪ್ರಸಿದ್ಧವಾದ ಒಂದು ಬೀಚ್, ಸಸಿಹಿತ್ಲು ಬೀಚ್ ಅಲ್ಲಿ ಇದ್ದೇನೆ. ಯಾಕೆ ಈ ಬೀಚ್ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಂಗಳೂರಿನ ಆಲ್ಮೋಸ್ಟ್ 80% ರೆಸಾರ್ಟ್ಗಳು ಇರುವಂತದ್ದು ಎಲ್ಲವೂ ಕೂಡ ಇದೇ ಬೀಚ್ನ ಕಡಲ ತಡಿಯಲ್ಲಿ. ಹಾಗಾಗಿ ಆ ಬೀಚ್ಗಳ ಅಂದ್ರೆ ರೆಸಾರ್ಟ್ ಪಕ್ಕದ ಮಾಲಕರು ಹೇಳೋ ಪ್ರಕಾರವಾಗಿ ನಾವು ಕೇವಲ ಕಾಂಪ್ಲಿಮೆಂಟರಿ ಆಗಿ ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನ ಕೊಡ್ತಾ ಇದ್ವಿ, ಅದನ್ನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ವಿ ಅಥವಾ ಬೇರೆ ಹೋಟೆಲ್ಗಳಿಂದ ತರ್ತಾ ಇದ್ವಿ. ಆದ್ರೆ ಇದೀಗ ಆ ಗ್ಯಾಸ್ನ ಅಭಾವದಿಂದಾಗಿ ಅಂಥ ಪ್ರಯತ್ನಗಳನ್ನ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಆನ್ಲೈನ್ ಮೂಲಕವಾಗಿ ಆರ್ಡರ್ ಮಾಡಿ ಗ್ರಾಹಕರು ಯಾವ ಐಟಮ್ಗಳನ್ನ ಕೇಳ್ತಾರೋ ಆ ಐಟಮ್ಗಳನ್ನ ಕೊಡುವ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಮಂಗಳೂರಿನ ರೆಸಾರ್ಟ್ಗಳನ್ನ ನೋಡ್ಬೇಕಾದ್ರೆ ಸುಮಾರು 98% ಎಲ್ಲ ರೆಸಾರ್ಟ್ಗಳು ಅಲ್ಲಿ ರೆಸ್ಟೋರೆಂಟ್ ಇರೋದಿಲ್ಲ. ಅಂದ್ರೆ ಗ್ರಾಹಕರು ಬರ್ತಾರೆ, ಅವ್ರು ಬೇಕಾದಂತಹ ರೂಮ್ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, ಫುಡ್ ಅನ್ನ ಗ್ರಾಹಕರೇ ತರಬೇಕಾಗತ್ತೆ. ಅಂತಹ ವ್ಯವಸ್ಥೆಗಳನ್ನ ರೆಸಾರ್ಟ್ಗಳು ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಈಗ ಗ್ಯಾಸ್ ಟ್ರಬಲ್ ಅಭಾವ ಅವರಿಗೆ ಕಾಡ್ತಾ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಅಭಾವಗಳು ಜಾಸ್ತಿ ಆದ್ರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅನ್ನೋದು ರೆಸಾರ್ಟ್ನ ಮಾಲಕರು ಹೇಳುವಂತ ಮಾತು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಇನ್ನುಳಿದಂತೆ ಮಂಗಳೂರಿನಲ್ಲಿ ಹಲವು ಅನಿಲ ಸಂಗ್ರಹಕಾರಗಳು ಕೂಡ ಇದೆ. ಹಾಗಾಗಿ ನೀವು ಹೇಳಿದಾಗೆ ದೊಡ್ಡ ಸಮಸ್ಯೆಗಳು ಮಂಗಳೂರಿನ ಹೋಟೆಲ್ ಉದ್ಯಮ ಎದುರಿಸ್ತಾ ಇದೆ. ಆದರೆ ಮುಂದಿನ ಕೆಲವು ದಿನಗಳಲ್ಲಿ ಇದೆಲ್ಲವೂ ಕೂಡ ಸಮಸ್ಯೆಗಳು ಬಗೆಹರಿಯುವಂತಹ ವಿಶ್ವಾಸವನ್ನು ಹೊಂದಿದ್ದಾರೆ. ಮಂಗಳೂರಿನ ಸುಮಾರು 80% ಹೋಟೆಲ್ಗಳು ಈಗ ಮತ್ತೆ ಸೌದೆಯನ್ನು ಬಳಸಿ ಅಡಿಗೆ ಮಾಡುವಂತಹ ತಂತ್ರಗಾರಿಕೆಯನ್ನು ಮತ್ತೆ ಕಲಿತುಕೊಂಡಿದೆ. ಹಾಗಾಗಿ ಸದ್ಯಕ್ಕೆ ಅಂತಹ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆದರೆ 1-2 ವಾರಗಳು ಇಂತಹ ಸಮಸ್ಯೆಗಳು ಮುಂದುವರಿದ್ರೆ ಹೋಟೆಲ್ ಉದ್ಯಮ ಮತ್ತೆ ವಿನಾಶದ ಹಾದಿಯತ್ತ ಹೋಗುವಂತಹ ಸಾಧ್ಯತೆಗಳು, ಆತಂಕಗಳು ಕಾಡ್ತಾ ಇರುವಂತದ್ದು. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೆಕ್ಸ್ಟ್ ಕಲಬುರಗಿಗೆ ಹೋಗೋಣ. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇದೇ ಪರಿಸ್ಥಿತಿನೇ, ಎಲ್ಲೂ ಕೂಡ ಭಿನ್ನವಾಗಿಲ್ಲ. ಎಲ್ಲೋ ಒಂದು ಕಡೆ ಓಕೆ ಇಲ್ಲಿ ಸಿಗ್ತಾ ಇದೆ ಕಮರ್ಷಿಯಲ್ ಸಿಲಿಂಡರು, ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆನೂ ಕೂಡ ಅಭಾವ, ಸಮಸ್ಯೆ, ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಪೆಟ್ಟು, ಹಾಗೆ ಬಂದಾಗುವಂಥ ಪರಿಸ್ಥಿತಿ ಬಂದಾಗ್ತಾ ಇದೆ ಕೂಡ. ಕಲಬುರಗಿಯಲ್ಲಿ ಹೋಟೆಲ್ ಮಾಲೀಕರು ಹೈರಾಣಾಗಿದ್ದಾರೆ. ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಸಂಕಷ್ಟ. 2 ದಿನಗಳಿಗೆ ಆಗುವಷ್ಟು ಮಾತ್ರ ಕೆಲವೊಂದು ಹೋಟೆಲ್ಗಳಲ್ಲಿ ಗ್ಯಾಸ್ ಆಗ್ತಿದೆ. ಈಗಾಗಲೇ ಕೆಲ ಪದಾರ್ಥಗಳಿಗೆ ಬ್ರೇಕ್ ಹಾಕಲಾಗಿದೆ, ಕೊಡಲಾಗಿದೆ. ಜಿಲ್ಲೆಯ ಬಹುತೇಕ ಹೋಟೆಲ್ಗಳಲ್ಲಿ ಅಭಾವ ಸೃಷ್ಟಿಯಾಗಿರುವಂಥದ್ದು ಗ್ಯಾಸ್ ಇಲ್ಲದಿರುವಂಥ ಕಾರಣಕ್ಕೋಸ್ಕರ. ಹೇಳ್ತಾ ಇದ್ನಲ್ಲ, ಸಾಕಷ್ಟು ಐಟಮ್ಗಳಿಗೆ ಈಗ ಆಲ್ರೆಡಿ ಕೊಡಲಾಗಿದೆ. ನಾ ಕಲಬುರಗಿನ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಕಲಬುರಗಿಯಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ? ಅಲ್ಲೂ ಕೂಡ ಭಿನ್ನವಾಗಿಲ್ಲ ಅಂತ ಅನ್ಕೊಳ್ತೀನಿ. ಬೆಂಗಳೂರು ಹಾಗೆ ಮಂಗಳೂರು ಎಲ್ಲ ಕಡೆನೂ ಇರುವಂಥ ಪರಿಸ್ಥಿತಿ ಕಲಬುರಗಿಯಲ್ಲೂ ಕೂಡ ಸೇಮು. ಹೌದು ಪೃಥ್ವಿ, ಏನಂತಂದರೆ ಕಲಬುರಗಿಯಲ್ಲೂ ಕೂಡ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಏನು ಪ್ರಭಾವ ಈಗ ಇಲ್ಲಿಯೂ ಕೂಡ ಉಂಟಾಗಿರುವಂಥದ್ದು. ಗ್ಯಾಸ್ಗೆ ಸಾಕಷ್ಟು ಅಭಾವನ ಉಂಟಾಗಿದೆ. ಅಲ್ಲದೆ ಸಾಕಷ್ಟು ಏನು ಹೋಟೆಲ್ಗಳಿದೆ, ಹೋಟೆಲ್ ಉದ್ಯಮದ ಮೇಲೆ ಒಂದು ಪರಿಣಾಮವನ್ನು ಬೀರಿರುವಂಥದ್ದು. ಇನ್ನು ಏನಂತಂದರೆ ಹೋಟೆಲ್ ಉದ್ಯಮದಲ್ಲಿ ಏನಂತಂದರೆ ಗ್ಯಾಸ್ ಇಲ್ಲದೇ ಅಡುಗೆ ಮಾಡೋಕ್ಕೆ ಸಾಧ್ಯ ಇರೋದು ಅಂತ ಸಾಕಷ್ಟು ಹೋಟೆಲ್ಗಳಿದ್ದಾವೆ. ಯಾಕಂತಂದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇರುವಂಥ ಹೋಟೆಲ್ಗಳಲ್ಲಿ ಸೌದೆ ಒಲೆಗಳನ್ನು ಹಚ್ಚಿ ಅಡುಗೆಯನ್ನು ಮಾಡಿಗೆ ಬಂದಂಥ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಆದರೆ ಇನ್ನು ಕೆಲವು ಹೋಟೆಲ್ಗಳಲ್ಲಿ ಯಾವುದೇ ರೀತಿ ಪರ್ಯಾಯ ವ್ಯವಸ್ಥೆ ಇರದೇ ಇರುವುದರಿಂದ
ಆಗಿರೋದ್ರಿಂದ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸಾಕಷ್ಟು ಹೋಟೆಲ್ಗಳ ಮೇಲೆ ಇದು ಪರಿಣಾಮ ಬೀರಿರುವಂಥದ್ದು. ಯಾವ ಗ್ಯಾಸ್ಗಳ ಮೇಲೆ ಹೆಚ್ಚಿನ ಏನು ಗ್ಯಾಸನ್ನು ತಗೊಳುತ್ತೆ ಅಂತಹ ಏನು ಪದಾರ್ಥಗಳಿದೆ ಅವಕ್ಕೆಲ್ಲ ಆಯಿಲ್ ಪದಾರ್ಥಗಳಿಂದ ಎಲ್ಲಕ್ಕೂ ಕೂಡ ಕೋಕನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಏನಂತಂದರೆ ಏನು ಸುಮಾರು 80% ಹೋಟೆಲ್ಗಳಲ್ಲಿ ಇನ್ನೇನು 2-3 ದಿನಗಳಿಗೆ ಆ ಕಾಲ ಆಗುವಷ್ಟು ಮಾತ್ರ ಈಗ ಇವರಿಗೆ ಗ್ಯಾಸನ್ನು ಸ್ಟಾಕ್ ಇರುವಂಥದ್ದು. HP ಗ್ಯಾಸನ್ನು ಏನಂದರೆ ಕಳೆದ 2-3 ದಿನಗಳಿಂದ ಸ್ಟಾಪ್ ಮಾಡಿದ್ದಾರೆ ಕಮರ್ಷಿಯಲ್ ಗ್ಯಾಸನ್ನು ಕೊಡೋಕ್ಕೆ. ಆದರೆ ಇಲ್ಲಿ ಏನಂತಂದರೆ ಇಂಡಿಯನ್ ಮತ್ತು ಭಾರತ್ ಗ್ಯಾಸ್ ಏನಿದೆ ಅದರ ಮೂಲಕ ಈಗ ಈ ಒಂದು 2-3 ದಿನಕ್ಕೆ ಆಗುವಷ್ಟು ಸ್ಟಾಕನ್ನು ಕೊಟ್ಟಿದ್ದಾರೆ. ಇನ್ನೂ 2-3 ದಿನ ಮಾತ್ರ ನಿಮಗೆ ಗ್ಯಾಸನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಈಗ ಏನು ಗ್ಯಾಸ್ ಏನು ಸಿಲಿಂಡರ್ ಏನು ಏಜೆನ್ಸಿಗಳಿದೆ ಅವ್ರು ಹೇಳಿರುವಂಥದ್ದು. ಹಾಗಾಗಿ 2-3 ದಿನಗಳಿಗೆ ಆಗುವಷ್ಟು ಮಾತ್ರ ಇರೋದ್ರಿಂದ ನಾವು 2-3 ದಿನ ಈಗ ಮೇಂಟೈನ್ ಅನ್ನು ಮಾಡ್ಬೋದು. ಅದಾದ ಬಳಿಕ ನಮಗೆ ಏನಂತಂದ್ರೆ ಹೋಟೆಲ್ಗಳನ್ನು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂತಂದ್ರೆ ಸಾಕಷ್ಟು ಏನು ಬೇರೆ ಕಡೆಗಳಿಂದ ಮತ್ತೆ ಇಲ್ಲಿ ಈ ಒಂದು ಭಾಗಕ್ಕೆ ಬರುವಂತ ಜನರಿಗೆ ನಾವು ಏನು ಅವರಿಗೆ ಸರ್ವಿಸ್ ಅನ್ನು ಕೊಡ್ತಿದ್ವಿ. ಆದ್ರೆ ಯಾವ ರೀತಿಯಾದಂತಹ ಅಭಾವ ಎದುರಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನು ಏನಂತಂದ್ರೆ ಸಾಕಷ್ಟು ಪರಿಣಾಮನ ಬೀರ್ತಾ ಇದೆ. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆಯನ್ನು ಆಗ್ತಾ ಇದೆ ಅನ್ನೋ ಮಾತು ಕೂಡ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಈ ಒಂದು ಎಷ್ಟು ದಿನಕ್ಕೆ ಗ್ಯಾಸನ್ನು ಸ್ಟಾಕ್ ಇದೆ ಮತ್ತು ಅವ್ರು ಎಷ್ಟು ದಿನ ಇನ್ನೂ ಮೇಂಟೈನ್ ಅನ್ನು ಮಾಡ್ಕೊಂಡು ಬರ್ಬೋದು, ಯಾವ್ಯಾವ ಖಾದ್ಯಗಳಿಗೆ ಏನಂತಂದ್ರೆ ಕೋಕನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೋಟೆಲ್ ಮಾಲೀಕರು ನಮ್ಮೊಂದಿಗಿದ್ದಾರೆ. ಸರ್, ಈಗ ಎಷ್ಟು ದಿವಸಕ್ಕೆ ಆಗುವಷ್ಟು ಸ್ಟಾಕ್ ಅನ್ನು ಇರುವಂಥದ್ದು, ನೀವು ಬಂದಂಥ ಗ್ರಾಹಕರಿಗೆ ಏನೇನೆಲ್ಲ ಪದಾರ್ಥಗಳು ಕೊಡ್ತಾರೆ, ಯಾವ ಪದಾರ್ಥಗಳನ್ನು ಕಟ್ ಮಾಡಿದ್ದಾರೆ ಹೇಗೆ? ಈಗ ನಾವು ದೈನಂದಿನ ಇದಕ್ಕೆ ಎಷ್ಟು ಬೇಕು ಗ್ಯಾಸ್ ಅವ್ರು ರೆಗ್ಯುಲರ್ ಕೊಡ್ತಾ ಇದ್ದಾರೆ ಇಂಡಿಯನ್ ಗ್ಯಾಸ್ನವರು. ನಮಗೆ ಒಂದು 5 ಸಿಲಿಂಡರ್ ಬೇಕಾಗ್ತದೆ ಡೈಲಿ. ನಾವು 5 ಸಿಲಿಂಡರ್ನು ಈಗ ಕಂಟಿನ್ಯೂ ಕೊಡ್ತಾ ಇದ್ದಾರೆ. HP ಅವ್ರು ಮಾತ್ರ ಸುಮಾರು 5 ದಿನ ಆಯಿತು ಗ್ಯಾಸ್ ಯಾವುದನ್ನು ಸಿಲಿಂಡರ್ ಸರಬರಾಜು ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನಮಗೆ ನಮ್ಮ ಇಂಡಿಯನ್ ಗ್ಯಾಸ್ನವ್ರು ನಾವು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ ಕಾರಣಕ್ಕಾಗಿ ನಾವು ಯಾವುದೇ ಖಾದ್ಯಗಳಲ್ಲಿ ಅಥವಾ ಯಾವುದೇ ಐಟಮ್ಗಳನ್ನು ಬದಲಾವಣೆ ಮಾಡಲಿಲ್ಲ. ಇದ್ದಂಥ ಐಟಮ್ಗಳನ್ನು ಕೊಡ್ತಾ ಇದ್ದೀವಿ. ಎಷ್ಟು ದಿನ ಕೊಡ್ತಾರೋ ಅಲ್ಲಿವರೆಗೆ ನಡೀತದೆ. ಯಾಕಂದರೆ ಈಗ ಪರ್ಯಾಯ ವ್ಯವಸ್ಥೆ ವಿದ್ಯುತ್ ಬಳಕೆ ಮಾಡಬೇಕಂತ ಹೇಳ್ತಾರೆ. ವಿದ್ಯುತ್ ಬಳಕೆ ಮಾಡಿದರೆ ಈ ಕಟ್ಟಡಕ್ಕೆ 1 ಕಿಲೋವ್ಯಾಟ್ಸ್ ಇಷ್ಟು ಕಿಲೋವ್ಯಾಟ್ಸ್ ಅಂತಲೇ ಕೊಟ್ಟಿರ್ತಾರೆ. ನಾವು ಅದಕ್ಕಿಂತ ಜಾಸ್ತಿ ವಿದ್ಯುತ್ತನ್ನು ಬಳಕೆ ಮಾಡಿದರೆ ಒಂದು ದಂಡದ ರೂಪದಲ್ಲಿ ಇವರು ಹಣ ವಸೂಲಿ ಮಾಡ್ತಾರೆ, ಇನ್ನೊಂದು ಮುಂದಿನ ದಿನಗಳಲ್ಲಿ ಇನ್ನು ಎಕ್ಸ್ಟ್ರಾ ಕಿಲೋವ್ಯಾಟ್ ತಗೊಳ್ಳಿ ಅಂತೇಳಿ ನಮಗೆ ಒತ್ತಡ ಹಾಕ್ತಾರೆ. ಅದು ಆಗುವಂಥದ್ದಲ್ಲ. ಆಮೇಲೆ ಈ ಕಟ್ಟಿಗೆ ಒಲೆ ಸುಮಾರು 10 ವರ್ಷದ ಕೆಳಗಡೆ ನಾವು ಕಟ್ಟಿಗೆ ಒಲೆ ಇತ್ತು. ಈಗ ಪರಿಸರದ ಇದರ ದೃಷ್ಟಿಯಿಂದ ಕಟ್ಟಿಗೆ ಒಲೆಯನ್ನು ಬಳಸಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಆಮೇಲೆ ಅಕ್ಕಪಕ್ಕದಲ್ಲಿ ಅದು ಎಲಿಗೇಷನ್ ಆಗ್ತಾ ಇದೆ, ಅಂದರೆ ತೊಂದರೆ ಆಗ್ತದೆ ಅಂತೇಳಿ ಅವರು ಸ್ಮೋಕಿಂಗ್ ಅದರದ್ದಿದ್ದರೆ ತೊಂದರೆ ಅಂತೇಳಿ ನಮಗೆ ಕಿರಿಕಿರಿ ಮಾಡ್ತಾರೆ. ನಾವು ಏನು ಹೇಳೋದು ಸರ್ಕಾರದ ಹತ್ರ, ಈಗ ಗೊತ್ತಿದೆ ನಮಗೆ ಕೊಲ್ಲಿ ಯುದ್ಧದಿಂದಾಗಿ ಇಲ್ಲಿ ನಮಗೆ ಗ್ಯಾಸ್ ಟ್ರಬಲ್ ಆಗಿದೆ ಅಂತೇಳಿ. ಈಗ ನಾವು 14 ದಿನದಿಂದ ನೋಡ್ತಾ ಇದ್ದೀವಿ. ಸರ್ಕಾರ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ತದೆ, ಸರಿಯಾದಂಥ ಸ್ಪಷ್ಟ ನಿರ್ಧಾರ ಇಲ್ಲ ಹೇಗೆ ಮಾಡಬೇಕು ಏನು ಅಂತೇಳಿ. ಈಗ ಅಡುಗೆ ಅನಿಲ ಇದನ್ನು ಗ್ಯಾಸ್ ಬಳಕೆಯನ್ನು ಈಗ ಡೊಮೆಸ್ಟಿಕ್ ಗ್ಯಾಸ್ ಇದೆ, ನಮಗೇನಾದ್ರು ಹೋಟ್ಲ್ನವರಿಗೆ ಈ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರುವಾಗ ಇದನ್ನು 15ರಿಂದ 25 ದಿನ ಮಾಡಿದರೆ ಅದರಲ್ಲೇ ಸ್ವಲ್ಪ ನಮಗೆ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಈಗ ಆವಾಗ ನಾವು ಹೋಟೆಲ್ನ ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಇದನ್ನು ಈ ಉದ್ಯಮವನ್ನು ಇದರಲ್ಲಿ ಯಾವುದಂತ ಹೇಳಿದರೆ ನಿಮ್ಮ ಎಸೆನ್ಷಿಯಲ್ ಕಮೋಡಿಟಿಯಲ್ಲಿ ಹಾಕಿ ಹೋಟೆಲ್ ನಡೆಯುವಾಗ ವ್ಯವಸ್ಥೆ ಮಾಡಿ ಕೊಡಬೇಕು. ಯಾಕಂತ ಹೇಳಿದರೆ ಸಾರ್ವಜನಿಕರಿಗೆ ಬರುವಂಥ ಬೇರೆ ಜಿಲ್ಲೆಯಿಂದ ಬರ್ತಾರೆ. ಇದು ಜಿಲ್ಲಾ ಇದಿದೆ, ರೀಜನಲ್ ಕಮಿಷನರೇಟ್ ಆಫೀಸ್ ಇರೋದ್ರಿಂದ ಇಲ್ಲಿ ಫ್ಲೋ ಜಾಸ್ತಿ ಇದೆ. ಬಂದಂಥ ಗಿರಾಕಿಗಳಿಗೆ ಎಲ್ಲಿಂದ ಅವ್ರಿಗೇನು ಸಿಗ್ತದೆ? ಸಿಗಲ್ಲ. ಅವರಿಗೆ ನೀರು ಸಿಗಲ್ಲ, ಊಟ ಸಿಗಲ್ಲ, ಈ ಥರದ ಪರಿಸ್ಥಿತಿ ಇದೆ. ಆಮೇಲೆ ಹತ್ತಿರದಲ್ಲಿ ಹಾಸ್ಪಿಟ್ಲ್ ಇದೆ, ಇಲ್ಲೇ ಪಕ್ಕದಲ್ಲಿ ಜಯದೇವ್ ಇದೆ, ಎಲ್ಲರೂ ಇದನ್ನು ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ನಾನು ಹೇಳೋದು ನನ್ನ ಒಬ್ಬನ ಪ್ರಾಬ್ಲಮ್ ಅಲ್ಲ, ಇದು ಟೋಟಲಿ ನಮ್ಮಲ್ಲಿ ನಡೆಯುವಂಥ ಒಂದು ಸಿಚುವೇಶನ್ ಈಗ ಈ ಥರ ಇದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರನೇ ಏನಾದ್ರು ಮಾಡಬೇಕು. ಈ ಇದನ್ನು ಏನಂತ ಹೇಳಿದರೆ ಡೊಮೆಸ್ಟಿಕ್ ಗ್ಯಾಸ್ನ ನಮಗೆ ಬಳಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಿನ್ನೆ ನೋಡಿ ಯಾದಗಿರಿಯಲ್ಲಿ ಒಂದೇ ದಿನ 44 ಸಿಲಿಂಡರ್ನ ಹೋಟೆಲ್ನಲ್ಲಿ ಹಿಡಿದಿದ್ದಾರೆ. ಅದು ಆರೋಗ್ಯ ಇಲಾಖೆಯವರೇ ಮಾಡೋದು. ಹಾಗಾಗಿ ನಾನು ಅವ್ರ ಹತ್ರ ರಿಕ್ವೆಸ್ಟ್, ಸರ್ಕಾರದ ಹತ್ರ ನಮ್ಮ